ಈ ಕನಕಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಆದರೆ ಯಾತಕ್ಕೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದಾಗ ಸರ್ವಸಂತ ತ್ಯಾಗಿಗಳು ಅಂತ ಹೇಳ್ತಾರೆ. ಎಲ್ಲವನ್ನೂ ಬಿಟ್ಟವರಾಗಿರ್ತಾರೆ. ಸಾಮಾನ್ಯವಾಗಿ ನದಿ ತೀರ ಕಾಡುಗಳಲ್ಲೇ ವಾಸವನ್ನು ಮಾಡಿಕೊಂಡು ಇರ್ತಾರೆ. ಆದರೆ ಯಾಕೆ ಇದೆಲ್ಲ ನಾವು ಮಾಡಬೇಕು ಅಂತ ಆದರೆ ಯತಿರ್ಯತ್ರ ಗೃಹೇ ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗಸ್ವಯಂ ಅಂತ ಹೇಳ್ತಾರೆ. ಎಲ್ಲಿ ಒಬ್ಬ ಸನ್ಯಾಸಿ ಭಿಕ್ಷೆಯನ್ನು ಸ್ವೀಕಾರ ಮಾಡುತ್ತಾರೆ ಅಲ್ಲಿ ಸ್ವತಃ ಭಗವಂತನೇ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲಿ ಭಗವಂತ ಸ್ವೀಕಾರ ಮಾಡ್ತಾನೆ ಇಲ್ಲಿ ಜಗತ್ತೇ ಸ್ವೀಕಾರ ಮಾಡುತ್ತೆ ಅಂತ ಏನು ನಾವು ಗುರುಗಳಿಗೆ ಮಾಡುತ್ತೇವೆ. ಹಸ್ತೋದಕ ಅಂತ ಬೃಂದಾವನಸ್ಥರಾದಂತಹ ಯತಿಗಳಿಗೆ ಮಾಡುವುದು ಹಸ್ತೋದಕ ಅಂತ, ಜೀವಂತ ಯತಿಗಳಿಗೆ ಕೊಡುವುದು ಭಿಕ್ಷಾಟನೆ ಅಂತ. ಸ್ವತಃ ಅವರೇನು ಮಾಡಿಕೊಳ್ಳುವ ಹಾಗೆ ಇರೋದಿಲ್ಲ. ಆದ್ದರಿಂದ ಮನೆಗಳಿಗೆ ಭಿಕ್ಷಾಟನೆಯನ್ನು ಮಾಡಬೇಕು, ದಂಪತಿಗಳು ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಅಂತ. ಈ ರೀತಿಯಾಗಿರುವಂತಹ ಸನ್ಯಾಸಿಗಳಿಗೆ ಅವರೇನೂ ಸ್ವೀಕಾರ ಮಾಡಲ್ಲ. ಆದರೆ ಅಂತರ್ಯಾಮಿಯಾದ ಭಗವಂತ ಅದನ್ನು ಸ್ವೀಕಾರ ಮಾಡುತ್ತಾನೆ. ಹಾಗಾಗಿ ಪ್ರತಿಯೊಂದನ್ನು ಸಹ ನಾವು ಗುರುಗಳ ಮೂಲಕ ಆಂಜನೇಯ ಸ್ವಾಮಿಯ ಮೂಲಕ ಭಗವಂತನಿಗೆ ಅರ್ಪಣೆಯನ್ನ ಮಾಡಬೇಕು. ಯಾವ ಸನ್ಯಾಸಿಗಳು ಯಾವ ಕೆಳಗಿನ ದೇವತೆಗಳು ಸಹ ಸ್ವತಃ ತಾವು ಸ್ವೀಕಾರವನ್ನು ಮಾಡೋಲ್ಲ. ಅವರ ಒಳಗಡೆ ಆಂಜನೇಯನ ಅಂತರ್ಯಾಮಿಯಾಗಿ ಭಗವಂತನಿಂದ ಸ್ವೀಕಾರ ಮಾಡ್ತಾರೆ. ಪ್ರೇರ್ಯ ಪ್ರೇರಕಗಳು ಪ್ರೇರಕ ಪ್ರೇರಿಯನಾಗಿ ಅಂತ ಪ್ರೇರೇಪಿಸುವವನು ಅವನೇ, ಅದನ್ನು ಸ್ವೀಕಾರ ಮಾಡುವವನು ಅವನೇ. ಆದ್ದರಿಂದ ವಿಶೇಷವಾಗಿ ಬೀಗಮುದ್ರೆ ಮನೆತನದಲ್ಲಿ ವೀಣಾ ವಿಕಣ್ಣ ಭಟ್ಟ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆಯರಿಗೆ ಮೂರನೇ ಸಂತಾನವಾಗಿ ಶಂಕುಕರ್ಣ ಅನ್ನುವಂತಹ ಒಬ್ಬ ಕರ್ಮದ ದೇವತೆ ಕೃತಯುಗದಲ್ಲಿ ಪ್ರಹ್ಲಾದನಾಗಿ, ತ್ರೇತಾಯುಗದಲ್ಲಿ ಭೀಷಣನಾಗಿ, ದ್ವಾಪರದಲ್ಲಿ ಬಾಲಿಕರಾಜರಾಗಿ, ಮುಂದೆ ಕಲಿಯುಗದಲ್ಲಿ ಅವರೇ ವ್ಯಾಸರಾಜರಾಗಿ, ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡುತ್ತಾರೆ. ಏನು ಬ್ರಹ್ಮದೇವರ ಒಂದು ಪೂಜೆಗೆ ತೊಂದರೆಯಿಂದ ಮಾಡಿದ್ದರಿಂದ ಅಸುರ ಕುಲದಲ್ಲಿ ಹುಟ್ಟುವಂತೆ ಶಾಪವನ್ನು ಕೊಟ್ಟರು. ಆದರೆ ಉದ್ದೇಶ ಒಳ್ಳೆಯದಾದ್ದರಿಂದ ಒಳ್ಳೆಯ ಜ್ಞಾನವನ್ನು ನಾರದ ಮೂಲಕ ಭಗವಂತ ಆ ಶಂಕುಕರ್ಣನಿಗೆ ಕೊಟ್ಟ. 5 ವರ್ಷದಲ್ಲಿ ತಾಯಿಯ ಗರ್ಭದಲ್ಲಿ ಇರುವಾಗ 10,000 ವರ್ಷಗಳ ಕಾಲ ನಾರದರಿಂದ ಸಮಗ್ರ ಭಾಗವತವನ್ನು ಉಪದೇಶ ಮಾಡ್ತಾರೆ ಪ್ರಹ್ಲಾದರಾಜರು. ನಾರದೋ ನಾರದೋ ಭೂಯೋ 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 ಭೂಯೋಗಿ ನಾರದ ಅಂತ ಹೇಳ್ತಾರೆ. ನಾರ ಅಂದ್ರೆ ಜ್ಞಾನವನ್ನ, ದ ಅಂದ್ರೆ ಕೊಡುವವರು, ಅವರನ್ನ ನಾರದರು ಅಂತ ಕರೀತಾರೆ. ಎಲ್ಲವನ್ನೂ ತಿಳಿದ ರಾಘವೇಂದ್ರ ಸ್ವಾಮಿಯ ಪ್ರಹ್ಲಾದರಾಜರಾದಾಗ 9 ವಿಧದ ಭಕ್ತಿಯನ್ನ ಹೇಳ್ತಾರೆ. ಶ್ರವಣಂ, ಕೀರ್ತನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ. ಮೊದಲು ಶ್ರವಣ ಕೇಳಬೇಕು. ಅದಕ್ಕೆ ಶ್ರಾವಣ ಮಾಸವನ್ನು ರಾಯರು ಆರಿಸಿಕೊಂಡದ್ದು. ಶ್ರಾವಣ ಮಾಸವನ್ನೇ ಆರಿಸಿಕೊಳ್ಳಲಿಕ್ಕೆ ಕಾರಣ ಶ್ರವಣ ಮಾಡುವ ಮಾಸ ಶ್ರಾವಣ ಮಾಸವಾದ್ದರಿಂದ ಪಾಂಚಭೌತಿಕವಾಗಿ ನಾವು ಏನೇನನ್ನ ಮಾಡ್ತೀವಿ ಅದೆಲ್ಲ ಭಗವಂತಕ್ಕೆ ಅರ್ಪಣೆಯಾಗಲಿ ಅಂತ ಆ ಶ್ರಾವಣ ಮಾಸವನ್ನು ಆಯ್ಕೆ ಮಾಡಿಕೊಂಡರು ರಾಯರು. ಮೊದಲು ಶ್ರವಣವನ್ನ ಮಾಡಿ ಆಮೇಲೆ ಭಗವಂತನನ್ನು ಕುರಿತು ಹಾಡಬೇಕು, ಸ್ಮರಣೆಯನ್ನ ಮಾಡಬೇಕು, ಅವನ ಪಾದ ಸೇವೆಯನ್ನ ಮಾಡಬೇಕು, ಅವನನ್ನ ಅರ್ಚನೆಯನ್ನ ಮಾಡಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ಅವನ ಕೂಡ ಸ್ನೇಹಿತರಂತೆ ಇರಬೇಕು, ಕೊನೆಯಲ್ಲಿ ನಮ್ಮನ್ನು ನಾವು ಅವರಿಗೆ ಅರ್ಪಣೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ 9 ವಿಧದ ಭಕ್ತಿಯನ್ನ ಹೇಳ್ತಾ ನಮಗೆ ಮುಂದೆ ವಿಭೀಷಣನಾಗಿ ಅವತಾರವನ್ನ ಮಾಡಿ ಕೊನೆಯಲ್ಲಿ ಬಾಲ್ಮೀಕರಾಜರಾಗಿ ಕೌರವರ ಪಕ್ಷ ಸೇರಿದ್ದರಿಂದ ಬಡತನವನ್ನು ಅನುಭವಿಸಬೇಕಾಗಿ ಬಂತು. ಕೆಟ್ಟವರ ಸಹವಾಸವನ್ನು ಮಾಡಿದ್ದರಿಂದ ಉದ್ದೇಶ ಒಳ್ಳೆಯದೇ, ನಮಗೆ ತುಂಬಾ ಪ್ರೀತಿಯಾಗಿರೋ ನಮ್ಮ ಎದುರಿಗೆ ಇರಬೇಕು ಯಾವತ್ತೂ. ಹಾಗೆ ಭೀಮಸೇನನ ಮೇಲೆ ಅತ್ಯಂತ ಪ್ರೀತಿ ಇತ್ತು ಬಾಲ್ಮೀಕರಾಜರಿಗೆ. ಹಾಗೆ ಭೀಮಸೇನನ ಗದೆಯಿಂದ ಪ್ರಾಣವನ್ನ ಬಿಟ್ಟು ಭಗವಂತನ ಶ್ರೀಕೃಷ್ಣನ ಪಾದದಲ್ಲಿ ಮುಂದೆ ಅವನ ಸೇವೆ ಮಾಡಬೇಕು ಅನ್ನೋ ಆಸೆ ತೀರಬೇಕು. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಇತ್ತು. ಭೀಮಸೇನನ ಗದೆಯಿಂದ ಪ್ರಾಣವನ್ನ ಬಿಟ್ಟ ಬಾಲ್ಮೀಕರಾಜರು ಮುಂದೆ ಮೈಸೂರಿನ ಹತ್ತಿರ ಬನ್ನೂರು ಅನ್ನೋ ಹುಟ್ಟುಹಳ್ಳಿಯಲ್ಲಿ ರಾಮಾಚಾರ್ಯರ ದಂಪತಿಗಳಿಗೆ ಮಗುವಾಗಿ ಅವತಾರವನ್ನು ಮಾಡ್ತಾರೆ. ಅದಾಗಲೇ ರಾಮಾಚಾರ್ಯರು ತೀರಿಕೊಂಡಿದ್ದರು. ಪತಿ ಸಹಗಮನ ಅಂತ ಒಂದು ಇತ್ತು. ಗಂಡ ಹತ್ರ ಹೆಣ್ಣು ಸಾಯಬೇಕು, ಅದಕ್ಕೆ ಯಾರು ಅಪ್ಪಣೆಯಿಂದ ಪಡೆಯಬೇಕು, ದೊಡ್ಡವರ ಅಪ್ಪಣೆಯನ್ನ, ಇಲ್ಲದ್ರೆ ಆತ್ಮಹತ್ಯೆ ಆಗತ್ತೆ. ಆ ರೀತಿಯಾಗಿ ಒಬ್ಬ ಸನ್ಯಾಸಿಗಳಿಂದ ಕೇಳಿದಾಗ ಸುಪುತ್ರವತಿ ಭವ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಗಂಡನೇ ಇಲ್ಲ ಮಗು ಹೇಗೆ ಅಂತ ಹೇಳಿದಾಗ ಏನು ಆಗಲ್ಲ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಸಾಕ್ಷಾತ್ ಸೂರ್ಯನೇ ರಾಮಾಯಣದಲ್ಲಿ ಸುಗ್ರೀವನಾಗಿ ಮುಂದೆ ಮಹಾಭಾರತದಲ್ಲಿ ಕರ್ಣನಾಗಿ ಅವರೇ ಬ್ರಹ್ಮಣ್ಯ ತೀರ್ಥರು ಅಂತ ಆಗಿ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಗಂಗಾ ಸ್ನಾನವನ್ನು ಮಾಡಿಸ್ತಾರೆ.
ಸಾಗದಂತೆ ಬಂಗಾರದ ತಟ್ಟೆಯಲ್ಲಿ ಅವರನ್ನ ಬೆಳೆಸುತ್ತಾರೆ. ಅವರಿಗೆ ವ್ಯಾಸರಾಜರು ಅಂತ ನಾಮಕರಣವನ್ನ ಮಾಡಿ ಅವರ ತಮ್ಮಂದಿರಿಯಾದಂತಹ ಶ್ರೀಪಾದರಾಜರಲ್ಲಿಗೆ ಮುಳಿಬಾಗಿಲು ಮಠದಲ್ಲಿ ಇದೆ ಅವರ ಬೃಂದಾವನ. ಧ್ರುವರಾಜರು ಅಂತ ಇವರ ಹೆಸರು. 7 ನಕ್ಷತ್ರಕ್ಕೆ ಒಡೆಯ ಇವರು. ಚೇಳಿನ ರೂಪದಲ್ಲಿ ಭಗವಂತ ಕಾಯ್ತಾ ಇರ್ತೀನಿ. ಚೇಳಿಂದ ಬಹಳ ಸ್ಥಿತಿ ಮುಳ್ಳಿಗಿರುತ್ತಲ್ಲ, ಅದರಲ್ಲಿ ಒಂದು ಲೋಕ ಇದೆ, ಅದೇ ಧ್ರುವಮಂಡಲ ಅಂತ. 27 ನಕ್ಷತ್ರಗಳು, 12 ರಾಶಿಗಳು ಎಲ್ಲವೂ ಆ ಚೇಳಿನ ಸುತ್ತಾ ಇರುತ್ತೆ. ಶಿಂಶಿ ಮಾರುತಿ ಭಗವಂತ ಅಂತ ಇವನನ್ನ. ಹಾಗೆ ಆ ಧ್ರುವರಾಜರು ಮತ್ತು ಶ್ರೀಪಾದರಾಜರಾಗಿ ಬರ್ತಾರೆ. ಅವರ ಸ್ವರ್ಗ ವಿದ್ಯೆಯನ್ನು ಅಭ್ಯಾಸವನ್ನು ಮಾಡಿ ಚಿಕ್ಕ ವಯಸ್ಸಿದ್ದಲೇ ವಿಶೇಷವಾದಂತಹ ಜ್ಞಾನವನ್ನ ಪಡೆದು ನಮ್ಮ ಗುರುಗಳಾದ ಶ್ರೀಪಾದರಾಜರಲ್ಲಿ ವಿಶೇಷವಾಗಿ ಸಂಸ್ಕೃತವನ್ನು ಮತ್ತು ಈ ಕನ್ನಡದಲ್ಲಿ ಹಾಡಿನ ರೂಪವನ್ನು ಎಲ್ಲವನ್ನೂ ಸಮಗ್ರವಾಗಿ ತಂದುಕೊಟ್ಟವರಿಗೆ ಪುರಂದರದಾಸರು ಹೇಳಿದ್ರು. ಈತು ಮುನಿ ವಿದ್ಯೆಯನ್ನು ಮಾಡಿದ ವ್ಯಾಸಮುನಿ ಮಧ್ವಾಗಮುಕ್ತರಿಗೆ ಉದ್ಧರಿಸಿದ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಡೀ ನಮ್ಮ ದೇಶದಾದ್ಯಂತದಲ್ಲಿ 732 ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಈ ಗೌರಿಪುರವು ಸೇರಿದಂತೆ ಎಲ್ಲವೂ ಸಹ ವ್ಯಾಸರಾಜ ಪ್ರತಿಷ್ಠೆ ಮಾಡಿರುವಂತಹ ಆಂಜನೇಯ. 732 ಆಂಜನೇಯನ ಪ್ರತಿಷ್ಠೆಯನ್ನ ಮಾಡಿ ಬಳ್ಳಾರಿ ವೃಂದಾವನ ಅಂತ 9 ವೃಂದಾವನಗಳ ಮಧ್ಯದಲ್ಲಿ ಇದ್ದಾರೆ. 8 ವೃಂದಾವನಗಳ ಮಧ್ಯದಲ್ಲಿ. ಮುಂದೆ ಅವರೇ ದೀಗಪುತ್ರ ಮನೆಯಿಂದ ತಿಮ್ಮಣ್ಣ ಭಟ್ಟರಿಗೆ ಮೂಲ ಸಂತಾನವಾಗಿ ವೆಂಕಟನಾಥ ಅನ್ನುವ ಹೆಸರಿನಲ್ಲಿ ಅವತಾರವನ್ನು ಮಾಡಿ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತಂದೆಯರನ್ನ ಕಳೆದುಕೊಂಡು ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಬೆಳೆದು ಅವರಲ್ಲೇ ವಿದ್ಯೆಯನ್ನು ಅಭ್ಯಾಸ ಮಾಡಿ ಹೆಚ್ಚಿನ ವಿದ್ಯೆಯನ್ನು ಗುರುಗಳ ತೀರ್ಥರಲ್ಲಿ ಅಭ್ಯಾಸವನ್ನು ಮಾಡ್ತಾರೆ. ಏನು ಕೌರವ ಪಕ್ಷದಲ್ಲಿ ಇದ್ದರೋ ಅದಕ್ಕಾಗಿ ಅನೇಕ ಬಡತನವನ್ನು ಅನುಭವಿಸಿದ್ರು. ಆ ಬಡತನ ಎಲ್ಲವನ್ನು ಅನುಭವಿಸಿ ಮುಂದೆ ರಾಘವೇಂದ್ರ ಸ್ವಾಮಿಯ ಪೀಠಕ್ಕೆ ಬರ್ತಾರೆ. ಮೊನ್ನೆಯಷ್ಟೇ ವಿದ್ಯಾರ್ಥಿಗಳ 1ನೇ ತಾರೀಕು ಶ್ರೀಮಾದ ದಿನ ತಿರುಗಿ ಅವರ ಆಶ್ರಮ ಆಯಿತು. 403 ವರ್ಷಗಳು, 404ನೇ ವರ್ಷ ಅವರು ಅವತಾರವನ್ನು ಮಾಡಿ 429 ವರ್ಷ ಮುಗಿದು 430ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ.